Good afternoon to all my dear viewers. Welcome to my YouTube channel. This is Arun Giredi here. In today's class, we would like to explain 2017 case study of business environment. 2017 case study of business environment. Let us discuss that. You are appointed as a CEO in multinational company. So, ಒಂದು ಬೃಹತ್ ಕಂಪ್ನಿನಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ನೀವು ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ನೇಮಕ ಆಗಿರಿ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ನೇಮಕ ಆಗಿರಿ. ಇದು ನಿಮ್ಮ ಮುಂದೆ 3 ಕ್ವಶನ್ ಅದಾವ. ಫಸ್ಟ್ ಕ್ವಶನ್, ಸಜೆಸ್ಟ್ ಸ್ಟೆಪ್ಸ್ ಟು ಮ್ಯಾನೇಜ್ಮೆಂಟ್ ಆಫ್ ಟೆಕ್ನಾಲಜಿ. ನೀವು ತಂತ್ರಜ್ಞಾನವನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಿ ಅಂತ ಕ್ವಶನ್ ಇದೆ. ಎರಡನೇದು, ಸಜೆಸ್ಟ್ ಸ್ಟೆಪ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್. ಆರ್ಥಿಕ ಪರಿಸರವನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅಂತ ಕ್ವಶನ್ ಇದೆ. ಆಮೇಲೆ ಮೂರನೇದು, ಸ್ಟೇಟ್ ದ ಮೆರಿಟ್ಸ್ ಆಫ್ LPG ಸಿಸ್ಟಮ್ ಆಫ್ ಎಕಾನಮಿ. ಸೊ ಆರ್ಥಿಕತೆಗೆ ಸಂಬಂಧಪಟ್ಟಂತೆ LPG ಸಿಸ್ಟಮ್ದ ಅನುಕೂಲತೆಗಳೇನು ಅಂತ ಕ್ವಶನ್ ಕೇಳೋರು. So let us discuss the answer. First thing is, you are already management of a company in relation with technology. Hangagi, there are certain steps you should follow. First step is, you have to adopt the technology for everyone. So you have to adopt the technology for everyone. So those who are working in your system, you have to adopt everyone at every fixed place. ಪ್ರತಿಯೊಬ್ಬರಿಗೂ ಯೋಗ್ಯ ಸ್ಥಳವನ್ನು ನಿಗದಿಪಡಿಸಬೇಕು. ಸೂಕ್ತ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ನೀಡಬೇಕು. ಆಮೇಲೆ ನೀವು ಒಬ್ಬರಿಗೆ ಇರೋಂಗಿಲ್ಲ, ಅದು ಪ್ರತಿಯೊಬ್ಬರಿಗೂ ಕನ್ಸಿಡರ್ ಆಗ್ತಿರತ್ತೆ. ಸೊ ಎವ್ರಿಬಡಿ ಶುಡ್ ಫಿಟ್ ಇಟ್ ಅಂತ. ಹಾಗಾಗಿ ಟೆಕ್ನಾಲಜಿ ಶುಡ್ ಬಿ ಅಡಾಪ್ಟೆಡ್ ಬೈ ಎವ್ರಿ ಒನ್. ಆಮೇಲೆ ಎರಡನೇದು, ಗಿವ್ ಎವ್ರಿ ಒನ್ ಹೆಡ್ಸ್ ಅಪ್. ಪ್ರತಿಯೊಬ್ಬರು ವರ್ಡನ್ನು ನೀವು ಕನ್ಸಿಡರ್ ಮಾಡಬೇಕು. ಯು ಹ್ಯಾವ್ ಟು, ಆ್ಯಸ್ ಅ CEO, ಯು ಹ್ಯಾವ್ ಟು ಕನ್ಸಿಡರ್ ದ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಸಮ್ ಒನ್ ಈಸ್ ಪ್ರಾಬ್ಲಮ್ ಹೌ ಟು ಹ್ಯಾಂಡಲ್ ದ ಮಷೀನ್. So he don't know how to handle the machine, so you can help him. Someone is don't know how to run the program, so you can help him anta. So hangage, as a CEO, you have to assist him to smooth flow of a technology. Andre techno friendly agi aguvange ನೀವು ನೋಡ್ಕೋಬೇಕು ಅಂತ. ಆಮೇಲೆ ಎಂಗೇಜ್ ಅ ಚಾಂಪಿಯನ್ ಎವ್ರಿ ಇಯರ್. ಅಂದರೆ ಪ್ರತಿಯೊಬ್ಬ ವರ್ಕ್ ಎನ್ವೈರ್ಮೆಂಟ್ನಲ್ಲಿ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಚೆನ್ನಾಗಿ ಮಾಡೋರನ್ನ ನೀವು ರೆಕಗ್ನಿಷನ್ ಮಾಡಬೇಕು ವರ್ಕ್. ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ಪರ್ಸನ್ ಹೂ ಈಸ್ work really good, so you can give some offer or benefit to him anta. Amele provide engaging lunch and training events. Some proper training is essential because this is a technology oriented. Every day the technology is changing, so that already you have to adopt the new training sessions and adopting the latest technological scenario, then you can easily benefit it anta. So training session ಅನ್ನು ಅಡಾಪ್ಟ್ ಮಾಡಬೇಕು, ಟ್ರೈನಿಂಗ್ ಸ್ಕಿಲ್ಸನ್ನು ಅಡಾಪ್ಟ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಹೆಚ್ಚಾಗುತ್ತೆ. ಆಮೇಲೆ ಯು ಹ್ಯಾವ್ ಟು ಕನ್ಸಿಡರ್ ದ ಲರ್ನಿಂಗ್ ಸ್ಟೈಲ್ಸ್ ಆ್ಯಂಡ್ ನೀಡ್ಸ್. ಡಿಫ್ರೆಂಟ್ ಕಸ್ಟಮರ್ಸ್ ನೀಡ್ಸನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಟೆಕ್ನೋ ವಿಜುವಲ್ ಟ್ರೇಲರನ್ನು ನೀವು ಅಡಾಪ್ಟ್ ಮಾಡ್ಬೋದು. ಡಿಫ್ರೆಂಟ್ ಆಡಿಯೋ ವಿಡಿಯೋ ಟ್ರೈನಿಂಗನ್ನು ಮಾಡ್ಬೋದು. ಸೊ ದ್ಯಾಟ್ ಲರ್ನರ್ ವಿಲ್ ಗೇನ್ ವೆರಿ ಈಸಿಲಿ ಲರ್ನ್ ದ ಅಬೌಟ್ ಥೀಮ್. ಈಗ ನೀವು ಒಂದು ಏನೋ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿರುತ್ತೆ. ಎಕ್ಸ್ಪ್ಲನೇಷನ್ ಮಾಡೋ ಬದಲಿ ಡಾಟಾ ಮೂಲಕ ನೀವು ಹೇಳಿದ್ರಿ ಅಂದರೆ ಯು ಕ್ಯಾನ್ ಈಸಿಲಿ ಕಮ್ ಟು ನೋ ಲೈಕ್ ದಿಸ್. ನೋಡಿರಿ, ಇದು ಒಂದು ಡಾಟಾ ಮೂಲಕ ನೀವು ಹೇಳ್ಬೋದು. ಅಂದರೆ ಕಂಟಿನ್ಯೂವಸ್ ಇನ್ಕ್ರೀಸ್ ಆಗೈತೆ ಅಂತ ಹೇಳ್ಬೇಕಾಗಿತ್ತು. ನೀವು ಕಂಟಿನ್ಯೂವಸ್ ಇನ್ಕ್ರೀಸ್ ಆಗೈತೆ ಅಂತ ಹೇಳೋ ಬದಲಾಗಿ ನೀವು ಈ ಡಾಟಾ ಕೊಟ್ಬಿಟ್ರಿ ಅಂದ್ರೆ, ಸೊ ದ ಕಸ್ಟಮರ್ ಕಮ್ ಟು ನೋ ಕಂಟಿನ್ಯೂವಸ್ ಇನ್ಕ್ರೀಸ್ ಅಂತ. ಸೊ ದಟ್ ಈಸ್ ವಾಟ್ ದ ಲರ್ನಿಂಗ್ ಸ್ಟೈಲ್ ನೀಡ್ಸ್ ಅಂತ. ಆಮೇಲೆ ಪರ್ಸ್ನಲಿ ಪ್ರತಿಯೊಬ್ಬರನ್ನು ನೀವು ಕನ್ಸಿಡರ್ ಮಾಡಬೇಕು, ಸೊ ದ್ಯಾಟ್ ಯು ಕ್ಯಾನ್ ಮ್ಯಾನೇಜ್ ದ ಟೆಕ್ನಾಲಜಿ ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ಪಾಯಿಂಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸ್ಟೆಪ್ಸ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್ ಅಂತ. ಆರ್ಥಿಕ ಪರಿಸರವನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು. ಎಕನಾಮಿಕ್ ಎನ್ವೈರ್ಮೆಂಟ್ ಅಂದರೆ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ನ್ಯಾಷನಲ್ ಇನ್ಕಮ್ ಆರ್ ಪರ್ ಕ್ಯಾಪಿಟಲ್ ಇನ್ಕಮ್ ಆರ್ GDP ಈ ರೀತಿ. ಸೊ ನಿಮ್ಮ ಫರ್ಮ್ ಬೆನಿಫಿಟ್ನಲ್ಲಿ ಇತ್ತು, ನಿಮ್ಮ ಲಾಭದಲ್ಲಿ ಇತ್ತಂದ್ರೆ ಮಾತ್ರ ಯು ಕ್ಯಾನ್ ಗಿವ್ ದ ಸ್ಯಾಲ್ರಿ ಟು ಯುವರ್ ಎಂಪ್ಲಾಯಿ, ಯು ಕ್ಯಾನ್ ಗಿವ್ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದ ಫ್ಯಾಕ್ಟರ್ಸ್. ಸೊ ಪ್ರತಿಯೊಂದು ಫ್ಯಾಕ್ಟರ್ಸನ್ನು ನೀವೇನು ಮಾಡಬೇಕು ರೀ, ಕನ್ಸಿಡರ್ ಮಾಡಬೇಕು. ಸೊ ಅದರಲ್ಲಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಕೂಡ ಒಂದು. ಅಂದರೆ ಪೊಲಿಟಿಕಲ್ ಎನ್ವೈರ್ಮೆಂಟ್ ಈಸ್ ಆಲ್ವೇಸ್ ಚೇಂಜಿಂಗ್, ದ್ಯಾಟ್ ವಿಲ್ ಲೀಡ್ಸ್ ಟು ಚೇಂಜ್ ಇನ್ ದ ಎಕನಾಮಿಕ್ ಎನ್ವೈರ್ಮೆಂಟ್. ಹಾಗಾಗಿ ಪೊಲಿಟಿಕಲ್ ಎನ್ವೈರ್ಮೆಂಟನ್ನು ನೀವು ಕನ್ಸಿಡರ್ ಮಾಡಿ ನಿಮ್ಮ ಬಿಸ್ನೆಸ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಯಾಕಂದರೆ ಪೊಲಿಟಿಕಲ್ ಸಿಚುವೇಷನ್ ಚೇಂಜ್ ಆಗ್ತಾನೆ, ನಿಮ್ಮ ಎಕನಾಮಿಕ್ ಸಿಚುವೇಷನ್ ಕೂಡ ಚೇಂಜ್ ಆಗ್ಬೋದು. ಆಮೇಲೆ ಯು ಹ್ಯಾವ್ ಟು ಕನ್ಸಿಡರ್ ಸಮ್ ಎಕನಾಮಿಕ್ ಫ್ಯಾಕ್ಟರ್ ಲೈಕ್ ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್ ರೇಟ್, per capital income and GDP for your business. ಆಮೇಲೆ ಅಗೇನ್ ಯು ಹ್ಯಾವ್ ಟು ಕನ್ಸಿಡರ್ ಸಮ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೋಷಿಯಲ್ ಓರಿಯೆಂಟೆಡ್ ಆ್ಯಕ್ಟಿವಿಟಿನಲ್ಲಿ ಭಾಗವಹಿಸೋ ಹಾಗೆ ನೋಡ್ಕೋಬೇಕು. ಸೋಷಿಯಲ್ ಆ್ಯಕ್ಟಿವಿಟಿ ಮೇಲೆ ಕಂಟ್ರೋಲ್ ಇರೋ ಹಾಗೆ ನಾವು ನೋಡ್ಕೋಬೋದು. ಸೊ ಸೋಷಿಯಲ್ ಫ್ಯಾಕ್ಟರ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್
fact to consider the economic environment. ಆಮೇಲೆ some technological factor is also affecting in your economic environment, like you should not be old dated technology, updated technology should be adopted so that the economic environment can be achieved very easily. ಆಮೇಲೆ again you have to consider some legal aspects. ಲೀಗಲ್ ಅಂದರೆ ಕಾನೂನುಬದ್ಧವಾಗಿ ನೀವು ವ್ಯವಹಾರವನ್ನು ಮಾಡಿದರೆ ನೀವು ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್ ಇವೆಲ್ಲನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಥರ್ಡ್ ಕ್ವಶನ್ ಏನು ಕೇಳ್ಯಾರ, ಮೆರಿಟ್ಸ್ ಆಫ್ ಎಲ್ ಪಿ ಜಿ ಅಂತ ಕೇಳ್ಯಾರ. ಎಲ್ ಪಿ ಜಿಯಿಂದ ಆಗ್ತಕ್ಕಂಥ ಅನುಕೂಲತೆಗಳೇನೇನು ಅಂತ. ಸೊ ಎಲ್ ಪಿ ಜಿ ವಿಲ್ ಇನ್ಕ್ರೀಸ್ ಅವರ್ ಕಾಂಪಿಟೇಷನ್ ಅಮಾಂಗ್ ದ ಡೊಮೆಸ್ಟಿಕ್ ಇಂಡಸ್ಟ್ರಿ. ಸೊ ನಮ್ಮ ಎಕನಾಮಿಕ್ ಕಂಡೀಷನನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ವಿ ಕ್ಯಾನ್ ಕಾಂಪೀಟ್ ವಿತ್ ಅದರ್ ಇಂಡಸ್ಟ್ರೀಸ್ ಬೈ ಅವರ್ ಸ್ಟ್ರೆಂತ್. ನಮ್ಮ ಸ್ಟ್ರೆಂತ್ ಮುಖಾಂತರ ಬೇರೆ ಇಂಡಸ್ಟ್ರಿದವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೋದು. ಆ್ಯಂಡ್ ವಿ ಟು ಎನ್ಕರೇಜ್ ಫಾರಿನ್ ಟ್ರೇಡ್ ವಿತ್ ಅದರ್ ಕಂಟ್ರೀಸ್ ರಿಲೇಟೆಡ್ ಟು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ನಾವು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಕನೆಕ್ಟ್ ವಿತ್ ಮೆನಿ ಫಾರಿನ್ ಕಂಟ್ರೀಸ್ ವೆರಿ ಈಸಿಲಿ. ಆಮೇಲೆ ವಿ ಕ್ಯಾನ್ ಎನ್ಹಾನ್ಸ್ ಸಮ್ ಫಾರಿನ್ ಕ್ಯಾಪಿಟಲ್ ಆ್ಯಂಡ್ ಟೆಕ್ನಾಲಜಿ ಆ್ಯಸ್ ವೆಲ್. ವಿದೇಶಿ ಬಂಡವಾಳವನ್ನು ಕೂಡ ನಾವು ಆಕರ್ಷಣೆ ಮಾಡ್ಬೋದು, ವಿದೇಶಿ ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೋಬೋದು. ವಿ ಕ್ಯಾನ್ ಎಕ್ಸ್ಪಾಂಡ್ ದ ಗ್ಲೋಬಲ್ ಮಾರ್ಕೆಟ್ ಆ್ಯಸ್ ವೆಲ್ ಇನ್ ಆಲ್ ಓವರ್ ದ ವರ್ಲ್ಡ್. ನಾವು ಗ್ಲೋಬಲ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ವಿ ಕ್ಯಾನ್ ರೆಡ್ಯೂಸ್ ಸಮ್ ಬರ್ಡನ್ ಆಫ್ ಡೆಟ್ ಆಫ್ ಅ ಕಂಟ್ರಿ. ದೇಶದ ಡೆಟ್ಟನ್ನು ನಾವು ಸಾಲವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು, ಬಿಕಾಸ್ ಅವರ್ ಫರ್ಮ್ ಈಸ್ ಇನ್ ಗುಡ್ ಕಂಡೀಷನ್. ಆಮೇಲೆ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಫೈನಾನ್ಷಿಯಲ್ ಸ್ಟ್ರೆಂತ್ ಆ್ಯಸ್ ವೆಲ್. ಹಣಕಾಸಿನ ಸ್ಥಿತಿಗತಿಯನ್ನು ಕೂಡ ಹೆಚ್ಚಿಸ್ಕೋಬೋದು. ಆಮೇಲೆ ವಿ ಕ್ಯಾನ್ ರೈಸ್ ಫಂಡ್ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹಿಂತೆಗೆತ ಅಂತ ಕರಿತೀವಿ. ಪಬ್ಲಿಕ್ ಸೆಕ್ಟರ್ನಲ್ಲಿ ಹಾಕಿದಂಥ ಫಂಡನ್ನು ಪ್ರೈವೇಟ್ ಸೆಕ್ಟರ್ನಲ್ಲಿ ರೀಇನ್ವೆಸ್ಟ್ ಮಾಡೋದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆಮೇಲೆ ವಿ ಕ್ಯಾನ್ ಇನ್ಕ್ರೀಸ್ ಸಮ್ ಎಫಿಷಿಯನ್ಸಿ ಆಫ್ ಅ ಗೌರ್ಮೆಂಟ್ ಆರ್ಗನೈಸೇಷನ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡ್ಬೋದು. ಆಮೇಲೆ ವಿ ಕ್ಯಾನ್ ಕ್ರಿಯೇಟ್ ಸಮ್ ಹೆಲ್ದಿ ಕಾಂಪಿಟೇಷನ್ ಇನ್ ದ ಸೊಸೈಟಿ. ವಿ ಕ್ಯಾನ್ ಎನ್ಕರೇಜ್ ಫಾರ್ FDI. ಸೊ ದೀಸ್ ಆರ್ ಆಲ್ ಸಮ್ ಮೆರಿಟ್ಸ್ ಆಫ್ LPG ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ದ ಕ್ವಶನ್ ಆಫ್ 2017.